ಹಲೋ ಫ್ರೆಂಡ್ಸ್, ಈ ದಿನ ಬಂದು ನಾನು ಡಿಶ್ ವಾಷರ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು 2 ದಿನ ಕೆಳಗೆ ನಾನು ಡಿಶ್ ವಾಷರ್, ಈ ಬಾಷ್ ಡಿಶ್ ವಾಷರ್ ಪರ್ಚೇಸ್ ಮಾಡಿದ್ದೀನಿ. ಸೀರೀಸ್ 6 ಪ್ರೀಮಿಯಮ್. ಇದು ತುಂಬಾ ಚೆನ್ನಾಗಿದೆ. ಹಾಗೆ ಅವರೇ ಕಂಪ್ನಿಯವರು ಬಂದಿದ್ದಾರೆ, ಇನ್ಸ್ಟಾಲೇಷನ್ಗೆ ಬಂದಿದ್ದಾರೆ. ಹಾಗೆ ಅವರು ಯಾವ ಥರ ಯೂಸ್ ಮಾಡೋದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅವ್ರು ಹೇಳ್ತಾ ಇದ್ದಾರೆ. ಅದೇ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಸಾಲ್ಟ್ ಹಾಕೊಳ್ಳಂಗಿದ್ರೆ ಸಾಲ್ಟ್ ಹಾಕೋದು. ಸಾಲ್ಟ್ ಏನಾದ್ರು ಖಾಲಿ ಆಯ್ತು ಅಂದ್ರೆ ಇಲ್ಲಿ ಸಿಂಬಲ್ ಬರುತ್ತೆ. ಆರಾಮಾಗಿ ಸಿಂಬಲ್ ಬಂತು ಅಂದ್ರೆ ಸಾಲ್ಟ್. ಇದು ರಿನ್ಸೈಡ್. ಇದು ಬಂದು ವಾಟರ್ ಹಾಟ್ನೆಸ್ ಕಂಟ್ರೋಲ್ ಮಾಡೋದು. ಇದು ಪಾತ್ರೆ ಶೈನಿಂಗ್ ಬರ್ಸಕ್ಕೆ. ಇದೇನಾದ್ರು ಖಾಲಿ ಆಯ್ತು ಅಂದ್ರೆ ಇವೆರಡನ್ನೂ ನಾವು ಅಟ್ ಎ ಟೈಮ್ ಫಿಲ್ ಮಾಡಿ ಬಿಡಬೇಕು. ಓಕೆನಾ? ಅಲ್ಲ, ಇದು ಪ್ರತಿ ಸಲ ಯೂಸ್ ಮಾಡ್ಬೇಕಾ ಇಲ್ಲ ಒಂದ್ಸಲ? ಇದು ಯಾವ ಪ್ರತಿ ಸಲ ಡಿಟರ್ಜೆಂಟ್. ಇದು ರಿನ್ಸೈಡ್. ಬಾಟ್ಲಲ್ಲಿ ಇರೋದು ರಿನ್ಸೈಡ್. ಇಲ್ಲಿ ಫಿಲ್ ಮಾಡ್ತೀವಿ. ಅದು ಫ್ಲವರ್ ಲೈಟ್ ಬಂದಾಗ ಮಾತ್ರ ಫಿಲ್ ಮಾಡ್ಕೋತೀವಿ. ಇದು ಸಾಲ್ಟ್. ಈ ಮಾರ್ಕ್ ಬಂದಾಗ ಮಾತ್ರ ಇದು ಸಾಲ್ಟ್. ಇದನ್ನ ಈ ಮಾರ್ಕ್ ಬಂದಾಗ ಮಾತ್ರ ಇಲ್ಲಿ ಫಿಲ್ ಮಾಡ್ಕೋಬೇಕು. 1 kg ಇಡ್ಸುತ್ತೆ. ಓಕೆನಾ? 1 kg 30 ವಾಶ್ ಬರುತ್ತೆ. ಆ ಸಿಂಬಲ್ ಬಂದಾಗ ತಿರ್ಗಾ ಫಿಲ್ ಮಾಡ್ಕೋಬೇಕು. ಇನ್ನ 3 months 4 months ಒಂದ್ಸಲಿ ಕ್ಲೀನ್ ಮಾಡ್ಕೋಬೇಕು. ಓಪನ್ ಇದು ಕ್ಲೋಸ್. ಓಪನ್ ಕ್ಲೀನ್ ಮಾಡ್ಕೊಂಡು ಫೇಶಿಯಲ್ ಮಾಡ್ಕೊಂಡು ತಿರ್ಗಾ ಹಿಂಗೆ ತಿರುಗಿಡ್ಬೇಕಾದ್ರೆ ಇದು ಜಾಲ್ರೆ ಮುಂದೆ ಇರಬೇಕಿರೋ ಕ್ಲೋಸ್. ಇದು ದೊಡ್ಡ ದೊಡ್ಡ ಕಡಾಯಿಗಳಿಂದ್ರೆ ಇಲ್ಲಿ ಎಲ್ಲ ಉಲ್ಟಾ ಇಡಬೇಕು. ಪಾತ್ರೆ ಉಲ್ಟಾ ಒಂದ್ರ ಮೇಲೆ ಒಂದು ಇಡಬಹುದು, ಇಲ್ಲ ಸಿಂಗಲ್ ಸಿಂಗಲ್ ಒಂದ್ರ ಮೇಲೆ ಒಂದು ಇಟ್ರೆ ಕೆಳಗಡೆ ದೋಷ ಆಗುತ್ತೆ, ಮೇಲೆ ಆಗಲ್ಲ. ಇನ್ನೊಂದು ಇದೇನಾದ್ರು ಪ್ಲೇಟ್ಸ್ ಇಟ್ಕೋತೀನಿ ಅಂದ್ರೆ ಇದನ್ನ ಇಟ್ಬಿಟ್ಟು ಪ್ಲೇಟ್ಸ್ ಇಟ್ಕೋಬಹುದು. ಓಕೆನಾ? 4 ಮೂಲೆ ಹಿಂಗೆ ಇದ್ದೊಳುತ್ತೆ. ಓಕೆನಾ? ತಿರ್ಗಿ ಇದು ಬಗ್ಸ್ಬೇಕು ಅಂದ್ರೆ ಇದು ಬೆಂಡ್ ಮಾಡ್ಕೊಂಡು ಬಗ್ಸ್ಕೋಬೇಕು. ಈ ಗ್ರೇ ಅಂದ್ರೆ ಗ್ರೇ ಕಲರ್ ಏನಿದೆ ಈ ತರ ಡಾರ್ಕ್ ಆಗಿ ಇದು ಮಾತ್ರ ಬೆಂಡ್ ಆಗುತ್ತೆ, ಇವೆಲ್ಲ ಬೆಂಡ್ ಆಗಲ್ಲ. ಪ್ಲೇಟ್ಸ್ ಇಟ್ಟಿದ್ರೆ ಇಲ್ಲೆಲ್ಲ ಪ್ಲೇಟ್ಸ್ ಇಡಬೇಕು. ಎಲ್ಲ ಪ್ಲೇಟ್ಸ್ ಇಟ್ಬಿಟ್ಟು ಚೆಕ್ ಮಾಡ್ಕೋಬೇಕು. ಇದನ್ನ ಫ್ಯಾನ್ ರೊಟೇಟ್ ಮಾಡಬೇಕು, ತಳ್ಬೇಕು. ರೊಟೇಟ್ ಮಾಡೇ ತಳ್ಬೇಕಾ? ಫ್ಯಾನ್ ಟಚ್ ಆಗ, ಫ್ಯಾನಿಗೆ ಪಾತ್ರೆಗಳು ಟಚ್ ಆಗಬಾರ್ದು. ಸ್ಪೂನ್ ಇಟ್ಕೋತೀನಿ ಅಂದ್ರೆ ಇಲ್ಲಿ ಸ್ಪೂನ್ಗಳು ಸೌಟ್ಗಳು ಇಲ್ಲಿ ಇಡ್ಬೋದು ಮೇಡಮ್. ಇಲ್ಲ ಇಲ್ಲೂ ಇಡ್ಬೋದು. ಇಲ್ಲಿ ಇಡಲ್ಲ ಅಂದ್ರೆ ಇಲ್ಲಿ ಕ್ಲೋಸ್ ಮಾಡ್ಬೋದು. ಇಲ್ಲ ಇಲ್ಲಿ ಇಡಲ್ಲ ಅಂದ್ರೆ ರಿಮೂವ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಇಟ್ಕೋಬಹುದು. ಓಕೆನಾ? ದೊಡ್ಡ ಐಟಮ್ ಏನ್ ಇಟ್ಕೋಬೇಕಂದ್ರೆ ಇನ್ ತೆಗೆದು ಬೇಕಾದ್ರೆ ಇಟ್ಕೋಬಹುದು. ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬೇಕು. ಬೇಡ ಅಂದ್ರೆ ಕ್ಲೋಸ್ ಮಾಡ್ಬೇಕು. ಆಮೇಲೆ ಇದೇನೇ ಹೇಳಿದ್ರಿ, ಇದು ಅದು ಫ್ಯಾನ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಅಲ್ಲ, ಜಾಸ್ತಿ ಆಯಿಲ್ ಕಾಂಟ್ಯಾಕ್ಟ್ ಇದ್ರೆ ಇಲ್ಲಿ ಆಫ್ ಆನ್ ಇದು ಮಾಡ್ಕೋಬಹುದು. ಇಲ್ಲಿ ಏನಾದ್ರು ಐಟಮ್ಗಳು ಆಯಿಲ್ ಇದಕ್ತೀನಿ ಅಂದ್ರೆ ಆನ್ ಮಾಡ್ಕೋಬಹುದು. ಜಾಸ್ತಿ ಫ್ರೆಶ್ ಆಗುತ್ತೆ, ಆಫ್ ಮಾಡ್ಕೋಬಹುದು. ಮತ್ತೆ ಗ್ರೇ ಕಲರ್ ಇಲ್ಲಿ ಕೂಡ ಅಷ್ಟೇ. ಗ್ರೇ ಇರೋ ಮಾತ್ರ ಇದಾಗುತ್ತೆ. ಪ್ಲೇಟ್ಸ್ ಇಡ್ತೀನಿ ಅಂದ್ರೆ ಓಪನ್ ಮಾಡ್ಬೋದು, ಇಲ್ಲ ಬೋನ್ಫುಲ್ ಇಡ್ತೀನಿ ಅಂದ್ರೆ ಕ್ಲೋಸ್ ಮಾಡ್ಬೋದು. ಅಕಸ್ಮಾತ್ ಇದು ಒಂದೇ ಆಗುತ್ತೆ ಇದರಲ್ಲಿ, ಈ ಟ್ರೈನ್ ಇದೆ. ಅಕಸ್ಮಾತ್ ನನಗೆ ಇದು ವೆಯ್ಟ್ ಬೇಕು, ಇದು ರಿಮೂವ್ ಮಾಡಿರ್ತೀನಿ, ಇನ್ನು ವೆಯ್ಟ್ ಬೇಕು ಅಂದ್ರೆ ಈ ಗ್ರೇ ಕಲರ್ ಇರುತ್ತಲ್ಲ ಇದಿರುತ್ತಲ್ಲ ಇದು ಪ್ರೆಸ್ ಮಾಡಿದ್ದಾರೆ. ಇದು ಪ್ರೆಸ್ ಮಾಡೋದು ಕೆಳಗಡೆ ಬೀಳುತ್ತೆ. ಹಿಂಗೆ ಎಷ್ಟಂದ್ರೆ ಓಪನ್ ಆಗುತ್ತೆ, ಮ್ಯಾಕ್ ಬರುತ್ತೆ, ಕೆಳಗಡೆ ಹೋಗುತ್ತೆ. ಸರಿ, ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡಬೇಕು. ಮತ್ತೆ ಫ್ಯಾನ್ ರೊಟೇಟ್ ಮಾಡಬೇಕು. 2 ಫ್ಯಾನ್ ಫ್ರೀಯಾಗಿ ರೊಟೇಟ್ ಆಗಬೇಕು. ಆಮೇಲೆ ಇದು ಟ್ಯಾಬ್ಲೆಟ್ ಮೇಡಮ್. ಅಕಸ್ಮಾತ್ ನಿಮ್ಗೆ ಸಾಲ್ಟ್ ರಿನ್ಸೈಡ್ ಡಿಟರ್ಜೆಂಟ್ ಯೂಸ್ ಮಾಡೋದು ಅಂದ್ರೆ ಇದನ್ನ ಬರೀ ಒಂದು ಟ್ಯಾಬ್ಲೆಟ್, ಈ ಸಾಲ್ಟ್ ರಿನ್ಸೈಡ್ ಮತ್ತೆ ಸಾಲ್ಟ್ ಫಿಲ್ ಮಾಡ್ಕೊಳಂಗಿಲ್ಲ, ಬರೀ ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ. ಅದು ಒಂದೇ, ಅವೆರಡು ಬೇಕಿಲ್ಲ. ಅದು ಹಾಕಿದ್ರೆ ಯಾಕಂದ್ರೆ ಸಾಲ್ಟ್ ರಿನ್ಸೈಡ್ ಡಿಟರ್ಜೆಂಟ್ ಎಲ್ಲ ಇರುತ್ತೆ. ಇದನ್ನ ಹಿಂಗ್ ಕ್ಲೋಸ್ ಮಾಡ್ಬಿಟ್ಟು ಹಿಂಗ್ ಹಾಕ್ಬೋದು. ಇಲ್ಲ ಟ್ಯಾಬ್ಲೆಟ್ ಯೂಸ್ ಮಾಡಲ್ಲ ಅಂದ್ರೆ ಇದೊಂದು ಡಿಟರ್ಜೆಂಟ್ ಇರುತ್ತೆ. ಹಾಫ್ ಲೋಡಿಗೆ 15 grams, ಫುಲ್ ಲೋಡಿಗೆ 25 grams ಹಾಕ್ಬಿಟ್ಟು ಕ್ಲೋಸ್ ಕ್ಯಾಪ್ ಕ್ಲೋಸ್ ಮಾಡ್ಲೇಬೇಕು ನೀವು. ಅಕಸ್ಮಾತ್ ಕ್ಲೋಸ್ ಆಗಿದ್ರೆ ಓಪನ್ ಮಾಡ್ಬೇಕು ಅಂದ್ರೆ ಇದು ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಅದು ಓಪನ್ ಆಗುತ್ತೆ. ಓಕೆನಾ? ಟ್ಯಾಬ್ಲೆಟ್ ಏನಂದ್ರೆ ಫುಲ್ ಲೋಡ್ ಹಾಕೊಂಡ್ರೆ ಒಂದು ಟ್ಯಾಬ್ಲೆಟ್ ಹಾಕಬೇಕು, ಹಾಫ್ ಲೋಡ್ ಹಾಕೊಂಡ್ರೆ ಒಂದು ಟ್ಯಾಬ್ಲೆಟ್ ಹಾಕಬೇಕು. ಇದು ಅಂದ್ರೆ ನೀವು ಎಷ್ಟು ಪಾತ್ರೆ ಹಾಕ್ತೀರಾ ಅಷ್ಟು ಮಾತ್ರ ತಗೊಳುತ್ತೆ. ಡಿಟರ್ಜೆಂಟ್ ಮಾತ್ರ ಡೈಲಿ ಯೂಸ್ ಮಾಡಬೇಕು. ಸಾಲ್ಟ್ ರಿನ್ಸೈಡ್ ಫಿಲ್ ಮಾಡಿಬಿಟ್ಟಿರ್ತೀವಿ. ಓಕೆನಾ? ಎಲ್ಲ ಕ್ಲೋಸ್ ಮಾಡಿ ಫ್ಯಾನ್ಗಳು ಚೆಕ್ ಮಾಡ್ಕೊಂಡು ಪಾತ್ರೆಗಳೆಲ್ಲ ಉಲ್ಟಾ ಇಡಬೇಕು, ಕ್ಲೋಸ್ ಮಾಡಬೇಕು. ಕ್ಯಾಪ್ ಡಿಟರ್ಜೆಂಟ್ ಯಾವುದೇ ಇರಲಿ ಉಲ್ಟಾ ಇಡಬೇಕು, ಇದನ್ನ ಕ್ಲೋಸ್ ಮಾಡಬೇಕು. ಮತ್ತೆ ಈ ಪವರ್ ಬಟನ್. ಈಕೋ ಜಾಸ್ತಿ ಗಲೀಜಿತ್ತು, ಜಿಡ್ನ ಐಟಮ್ ಇತ್ತು ಅಂದ್ರೆ ಈಕೋಗಿಡಿ 4 hours 40 minutes ಇರುತ್ತೆ. ಆಟೋ ನೀವು ಯಾವ ತರ ಪಾತ್ರೆ ಹಾಕೋದ್ರೆ ಅದ್ರ ಮೇಲೆ ಟೆಂಪರೇಚರ್ ತಗೊಳುತ್ತೆ, ಅದೇ ತಗೊಂತದೆ. ಇನ್ಸೆಂಟಿವ್ ಕಡಾಯಿ, ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೋತೀವಿ, ಕಡಾಯಿಗಳು ಇತ್ತು ಅಂದ್ರೆ ಇದಕ್ಕೆ ಹಾಕೋಬೇಕು.
ನಾರ್ಮಲ್ ಡೈಲಿ ಯೂಸ್ ಮಾಡ್ತೀನಿ ಅಂದ್ರೆ ನಾರ್ಮಲ್ ನಾರ್ಮಲ್ ಆಗಿ ಹಾಕೋಬಹುದು. ಪ್ರೀ ರಿನ್ಸ್ ಅಂದ್ರೆ ಹೊರಗಡೆ ನಾನು ಜಾಲಿಸ್ಬಿಟ್ಟು ಅಂದ್ರೆ ರಿನ್ಸ್ ಒಂದ್ಸಲ ಮೊದಲು ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿ ಹಾಕ್ತೀನಿ ಅಂದ್ರೆ, ಇಲ್ಲ ನಾನು ಇದ್ರೊಳಗೆ ಕ್ಲೀನ್ ಮಾಡ್ಕೊತೀನಿ ಅಂದ್ರೆ 50 ಮಿನಿಟ್ಸ್ ಅಲ್ಲಿ ಪ್ರೀ ರಿನ್ಸ್ ಹಾಕ್ಬಿಟ್ಟು ಆಮೇಲೆ ಬೇಕು ಅಂದ್ರೆ ಯಾವ್ದಾರು ವಾಶ್ಗೆ ಹಾಕೋಬಹುದು. ಫೇವ್ರೇಟ್ ಬಂದು ನಿಮಗೆ ಡೈಲಿ ಯೂಸ್ ಮಾಡೋ ಕಾಫಿ, ಟೀ, ಟಿಫನ್ನು ಏನೇ ಐಟಮ್ ಇತ್ತು ಅಂದ್ರೆ ನಾರ್ಮಲ್ ಕಡಿಮೆ ಪಾತ್ರೆ ಇತ್ತು ಅಂದ್ರೆ 44 ಮಿನಿಟ್ಸ್ ಯೂಸ್ ಮಾಡ್ಬೋದು. ಟ್ಯಾಬ್ಲೆಟ್ ಯೂಸ್ ಮಾಡ್ತೀನಿ ಅಂದ್ರೆ 44 ಮಿನಿಟ್ಸ್. ಇದನ್ನೆಲ್ಲ ಫಿಲ್ ಮಾಡಿದ್ರೆ 29 ಮಿನಿಟ್ಸ್ ಬರುತ್ತೆ. ಓಕೆನಾ? ನಿಮ್ಗೆ ಯಾವ್ದು ಬೇಕು ಡಿಫಾಲ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್. ಯಾವ ತರ ಪಾತ್ರೆ ಹಾಕೋತೀರೋ ಅದ್ರ ಮೇಲೆ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಟೋನೋ ನಾರ್ಮಲ್ ಸೆಲೆಕ್ಟ್ ಮಾಡ್ಕೊಂಡು ಇನ್ನು ಅಡಿಷನಲ್ ಫ್ಯೂಚರ್ಸ್ ಇರ್ತವೆ ಮೇಡಮ್. ಸ್ಟಾರ್ಟಿಂಗ್ ಅಂದ್ರೆ ಈಗ 1 ಅವರ್ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ 1 ಅವರ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ, ಡಿಲೇ ಆಗಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಈಗೆಲ್ಲ ಹೊರಗಡೆ 1 ಅವರ್ ಹೋಗ್ತಾ ಇರ್ತೀರಾ, 1 ಅವರ್ ಬಿಟ್ಬಿಟ್ಟು ಸ್ಟಾರ್ಟ್ ಆಗಲಿ ಅಂದ್ರೆ 1 ಅವರ್ ಸೆಟ್ ಮಾಡ್ಬಿಟ್ಟು, ಇಲ್ಲ 24 ಅವರ್ಸ್ ತಗ ಇರುತ್ತೆ. ನೀವು ಆ ಟೈಮ್ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅದು ಸ್ಟಾರ್ಟ್ ಆಗುತ್ತೆ. ರಿಮೋಟ್ ಅಂದ್ರೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಆ್ಯಪ್ ಬರುತ್ತೆ, ಅಲ್ಲಿ ಕೂತ್ಕೊಂಡೆ ಆನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಮತ್ತೆ ಇದು ಇನ್ಸೆಂಟಿವ್ ಕಡಾಯಿ. ಈಗ ಜಿಗ್ನಾಟಮ್ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಬೇಕು ಅಂತ ಅಂದ್ರೆ ಇನ್ಸೆಂಟಿವ್ ಕಡಾಯಿಗಳು ಇಟ್ಕೊಂಡಾಗ ಇನ್ಸೆಂಟಿವ್ ಝೋನ್ ಇಟ್ಕೊಳ್ಳಿ. ಪ್ರೀ ಟ್ರೀಟ್ಮೆಂಟ್ ಅಂದ್ರೆ ಪೇಷಂಟ್ಸ್ ಅವು ಆ ತರ ಏನಾರು ಇಕ್ಕೋತೀನಿ, ಟೆಂಪರೇಚರ್ ಜಾಸ್ತಿ ಬೇಕು, ಹೈ ಟೆಂಪರೇಚರ್ ಅಲ್ಲಿ ವಾಶ್ ಮಾಡಬೇಕು ಅಂತಂದ್ರೆ ಇದನ್ನ ಪ್ರೀ ಟ್ರೀಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಆಫ್ ಲೋಡ್ ಕೆಳಗಡೆ ಮಾತ್ರ ಸೆಲೆಕ್ಟ್ ಮಾಡಿ ಇಟ್ಕೊಂತೀನಿ ಅಂತಂದ್ರೆ ಆಫ್ ಲೋಡ್ ಬೇಕು. ಇವೆಲ್ಲ ಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಮಾಡಿದ್ಮೇಲೆ ಮತ್ತೆ ಅದ್ರ ಡೈರೆಕ್ಟ್ ಆಟೋ ಸ್ಟಾರ್ಟ್ ಅದು ಇದು ಫಸ್ಟ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೋತೀವಿ ನಾವು. ಫಸ್ಟ್ ಪಾತ್ರೆಗಳು ಜೋಡಿಸ್ಕೋತೀವಿ, ಫ್ಯಾನ್ ಚೆಕ್ ಮಾಡ್ಕೋತೀವಿ, ಡಿಟರ್ಜೆಂಟ್ ಹಾಕೋತೀವಿ, ಕ್ಯಾಪ್ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಇದು ಆನ್ ಮಾಡ್ಕೊಂಡು ಪ್ರೋಗ್ರಾಮ್ ಯಾವ್ದು ಬೇಕು ಸೆಟ್ ಮಾಡ್ಕೋತೀವಿ. ಸೆಟ್ ಮಾಡ್ಕೊಂಡು ಇದು ಇವೆಲ್ಲ ಬೇಕು ಅಂದ್ರೆ ಸೆಟ್ ಮಾಡ್ಕೋತೀವಿ. ಇನ್ನ ಈ ಡಿಫಾಲ್ಟ್ ಟೈಮಿಂಗ್ಸ್ ಇದೆ, 2 hours 20 minutes, 2 hours 50 minutes. ನಮ್ಗೆ ಓವರ್ ಟೈಮಿಂಗ್ಸ್ ಆಯ್ತಿದ್ದು ಜಾಸ್ತಿ ಆಯ್ತು, ನಮ್ಗೆ ಟೈಮಿಂಗ್ಸ್ ಕಡಿಮೆ ಮಾಡಬೇಕು ಅಂತ ಅಂದ್ರೆ ಈ ಸ್ಪೀಡ್ ಪರ್ಫೆಕ್ಟ್ ಯಾವ್ದೇ ಪ್ರೋಗ್ರಾಮ್ ಹೋಗಿ ಆನ್ ಮಾಡಿದ್ರೆ ಟೈಮಿಂಗ್ಸ್ ಕಡಿಮೆ ಆಗುತ್ತೆ. ಓಕೆನಾ? ಆಮೇಲೆ ಇದು ಯಾವ್ದು ಸ್ಕ್ಯಾನರ್ ತೋರಿಸಿದ್ರಲ್ಲಿ ಇನ್ನೊಂದ್ಸಲ ಹೇಳಿ. ಇದು ಆಪ್ ನಿಮ್ಗೆ ಅದು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇದನ್ನ ಸ್ಪೀಡ್ ಬಂದು ಟೈಮಿಂಗ್ಸ್ ಕಡಿಮೆ ಮಾಡೋಕೆ. ಪ್ರೀ ರಿನ್ಸ್ ಫೇವರೇಟ್, ಡಿಫಾಲ್ಟ್ ಟೈಮಿಂಗ್ಸ್ ಕಡಿಮೆ ಮಾಡೋಕ್ಕಾಗಲ್ಲ, ಜಾಸ್ತಿ ಈ ನಾರ್ಮಲ್ ಇನ್ಸೆಂಟಿವ್ ಕಡೆ ಆಟೋ ಇಕೋ ಈ ಮೂರನ್ನು ಕಡಿಮೆ ಮಾಡ್ಕೋಬಹುದು ನಾವು. ಇವೆಲ್ಲ ಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಡೈರೆಕ್ಟ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದೀನಿ. ಈಗ ಅಕಸ್ಮಾತ್ ನಮ್ ನಾರ್ಮಲ್ ಗಿಡದ ಆಟೋ ಇಟ್ಟು ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ, ಆಫ್ ಮಾಡಿ ಆನ್ ಮಾಡಿದ್ರೆ ನಿಮ್ಗೆ ರೀಸೆಟ್ ಆಗಲ್ಲ. ಇದನ್ನ 4 seconds ಪ್ರೆಸ್ ಮಾಡಿ ಇಟ್ಕೋಬೇಕು. ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮತ್ತೆ ಇದು ಮಾಡಿಕೆ ಪೂರ್ತಿ ಲೈಟ್ ಎಲ್ಲ ಬರುತ್ತೆ. 001 ಅಂತ ಬರುತ್ತೆ. ಆಮೇಲೆ 00 ಬರೋದಕ್ಕೆ ವೇಟ್ ಮಾಡ್ಬೇಕು. ಆಮೇಲೆ ಪೂರ್ತಿ ರೀಸೆಟ್ ಆಗಿ ಟೈಮಿಂಗ್ಸ್ ತೋರ್ಸೋಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬೇಕು ಅಂದ್ರೆ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಈಗ ವಾಶ್ ಆಗ್ತಿರುತ್ತೆ, ಸ್ಟಾರ್ಟ್ ಮಾಡಿದ್ದೀನಿ ವಾಶ್ ಆಗ್ತಿರುತ್ತೆ. ಪಾತ್ರೆಗಳನ್ನ ಹಾಕ್ಬೇಕಾಗಿತ್ತು, ತೆಗಿಬೇಕಾಗಿತ್ತು ಅಂತಂದ್ರೆ ನೀವು ಇದನ್ನ ಸ್ಟಾರ್ಟ್ ಮಾಡಾದ್ಮೇಲೆ ಎನಿ ಟೈಮ್ ಓಪನ್ ಮಾಡಬಹುದು. ಇದನ್ನ ಎನಿ ಟೈಮ್ ಮಾಡಬಹುದು. ಅಂದ್ರೆ ನೀವು ಯಾವಾಗ್ಲೂ ಓಪನ್ ಮಾಡಕ್ ಹೋಗ್ಬಿಡಿ. ಸ್ಟಾರ್ಟ್ ಮಾಡಿ 50-20 minutes ಒಳಗಡೆ ಓಪನ್ ಮಾಡ್ಕೊಂಡ್ರೆ ಬೆಟರ್. ಯಾಕಂದ್ರೆ ಅದಾದ್ಮೇಲೆ ನಿಮಗೆ ವಾಶ್ ಸ್ಟೀಮು ಎಲ್ಲ ವರ್ಕ್ ಆಗ್ತಿರುತ್ತೆ. ತೆಗೆದ್ರೆ ವಾಷಿಂಗ್ ಕ್ವಾಲಿಟಿ ಬರಲ್ಲ. ಏನಾದ್ರು ತೆಗಿಬೇಕು ಅಂತಂದ್ರೆ ಇಮಿಡಿಯೇಟ್ ಹಿಂಗ್ ತೆಗಿಬೇಡಿ. ತೆಗಿದ್ರೆ 1 second ಹಿಂಗ್ ತೆಗೆದು ಹಿಂಗ್ ಇಟ್ಕೋಬೇಕು. ಆಮೇಲೆ ನಿಧಾನಕ್ಕೆ ಹಿಂಗ್ ಓಪನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಸ್ಟೀಮು ನೀರು ಎಲ್ಲಾರ ಹೀಟ್ ಹೋಗಿ ಮಕ್ಕೊಡಿರುತ್ತೆ. ಕರೆಂಟ್ ಎಲ್ಲೋಗಿರುತ್ತೋ ಅಲ್ಲಿಂದಲೇ ಬಂದು ಸ್ಟಾರ್ಟ್ ಆಗುತ್ತೆ. 2 years ವಾರಂಟಿ ಇರುತ್ತೆ ಕಂಪ್ನಿ ಕಡೆಯಿಂದ. ಇವಾಗಲೇ ಎಕ್ಸ್ಟೆಂಡೆಡ್ ತಗೋತೀನಿ ಅಂದ್ರೆ ತಗೊಂಡಿದ್ರಾ? ಅಷ್ಟೇ ಮೇಡಮ್. ಏನಾದ್ರು ಡೌಟ್ಸ್? 6,000 rupees ಎಕ್ಸ್ಟ್ರಾ ಮಾಡಿದ್ವಿ. ಇದ್ರಾಗ ಇದು ಆಟೋ ಇಟ್ಬಿಟ್ಟು ಇದನ್ನ ಎಂಟಿ ಮಿಷಿನ್ ಇದ್ರೊಳಗಡೆ ಹಾಕ್ಬಿಟ್ಟು ಆಟೋ ಇಟ್ಟು ಸ್ಟಾರ್ಟ್ ಮಾಡಬೇಕು. ಇದನ್ನ ಪ್ರೆಸ್ ಮಾಡಿ ಸ್ಪೀಡ್ ಪರ್ಫೆಕ್ಟ್ 1 hour 39 minutes ಸಾಕು. ಫುಲ್ ಎಲ್ಲ ಎಂಡ್ ಆದ್ಮೇಲೆ 1 hour ಹಿಂಗೆ ಓಪನ್ ಮಾಡಿಬಿಡ್ಬೇಕು. 1 hour ಹಾಗೆ ಓಪನ್ ಇರಬೇಕು. ಅದು ಕ್ಲೀನಿಂಗ್ ಇದು ಆಗುತ್ತಲ್ಲ. ಅವ್ರ ಕಂಪ್ನಿಯವ್ರು ಇನ್ಸ್ಟಾಲೇಷನ್ ಮಾಡಿದ ನಂತರ ನಾನು ಹೇಗೆ ಯೂಸ್ ಮಾಡ್ತಾ ಇದ್ದೀನಿ, ಇದಕ್ಕೆ ಏನೇನು ಬೇಕು ಇದೆಲ್ಲ ನಾವು ನೆಕ್ಸ್ಟು ನೋಡೋಣ. ಮೊದಲಿಗೆ ನಾನೀಗ ಇದಕ್ಕೆ ಬೇಕಾಗಿರೋ ಸಾಮಾನು ಏನಂದರೆ ಸಾಲ್ಟು, ಡಿಶ್ ವಾಷರ್, ಡಿಟರ್ಜೆಂಟು, ಹಾಗೆ ಶೈನಿಂಗ್ದು ಲಿಕ್ವಿಡ್. ಇದು ಬಂದು ಸಾಲ್ಟ್ ಇರುತ್ತೆ ಇದು. ಆಮೇಲೆ ಡಿಶ್ ವಾಷರು ಡಿಟರ್ಜೆಂಟ್ ಇರುತ್ತೆ ಒಂದು. ಆಮೇಲೆ ಇನ್ನೊಂದೇನೆಂದರೆ ಇದು ಶೈನಿಂಗ್ ಬರುತ್ತೆ, ಪಾತ್ರೆ ಸಾಮಾನು ಶೈನಿಂಗ್ ಬರೋವಂಥ ಲಿಕ್ವಿಡ್ ಇರುತ್ತೆ ಇದು. ಇವು 3 ಬೇಕಾಗುತ್ತೆ. ಇವು 3 ಬೇಡ ಅಂತಂದರೆ ನಮಗೆ ಇದು ಒಂದು ಸಿಂಪಲ್ಲಾಗಿ ಒಂದು ಟ್ಯಾಬ್ಲೆಟ್ ಸಿಗುತ್ತೆ. ಆ ಟ್ಯಾಬ್ಲೆಟ್ಸ್ ಕೂಡ ನಾವು ಯೂಸ್ ಮಾಡ್ಬೋದು. ನಾನು ಇದೇ ತೊಗೊಂಡಿದ್ದೀನಿ, ಹಾಗಾಗಿ ಇದು ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಸಾಲ್ಟ್ ಅಂತ ಹೇಳಿದ್ವಲ್ಲ, ನಾವು ತಿನ್ನೋಂಥ ಸಾಲ್ಟ್ ಅಲ್ಲ ಇದು, ಡಿಶ್ ವಾಷರ್ ಸಾಲ್ಟ್. ಇದು ಈ ಥರ ಇರುತ್ತೆ, ಸಕ್ಕರೆ ಥರ ಇರುತ್ತೆ. ಇದು ಹೇಗೆ ಹಾಕೋದಂತ ನಾವು ನೋಡೋಣ.
ಇಲ್ಲಿ ಸಾಲ್ಟ್ ಹಾಕ್ಬೇಕಾಗುತ್ತೆ. ಇಲ್ಲಿ ಇನ್ನೊಂದೇನು ಪಕ್ಕದಾಗ ಜಾಲೆ ಥರ ಇದೆಯಲ್ಲ, ಇದು ಏನಾದರೂ ಬಂದೀಗ ಟೊಮೊಟೊ ಕರಿಬೇವು ಎಲ್ಲ ಇದರಲ್ಲಿ ಬಂದು ಕುಂತಿರುತ್ತೆ, ನಾವು ಆವಾಗವಾಗ ಕ್ಲೀನ್ ಮಾಡಬೇಕಾಗುತ್ತೆ. ಇದು ನೆಕ್ಸ್ಟ್ ಈಗ ಸಾಲ್ಟ್ ಫಿಲಪ್ ಮಾಡ್ಕೊಳ್ಳೋಣ. 1 kg ಇರುತ್ತೆ ಇದು. ಒಂದು ಸಲ ನಾವು ಫಿಲ್ ಮಾಡಿದರೆ ಒಂದು 30ರಿಂದ 35 ವಾಶ್ ಬರುತ್ತಂತೆ, ಅಂದರೆ ಒಂದು ತಿಂಗಳಂತೂ ಬರುತ್ತೆ ಇದು. ಈ ಥರ ನಾವು ಹಾಕ್ಕೊಂಡು ಈಗ ಟೈಟಾಗಿ ನಾವು ಮುಚ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಈಗ ನಾವು ಇದು ಡಿಶ್ ವಾಷರ್ದು ಇದು ಡಿಟರ್ಜೆಂಟ್ ಹಾಕ್ಕೊಳ್ಬೇಕಾಗುತ್ತೆ. ನಾವು ಯಾವಾಗ ಪಾತ್ರೆ ಸಾಮಾನು ವಾಶ್ ಮಾಡ್ತೀವಿ ಅಂದಾಗ ಮಾತ್ರ ಇದು ಹಾಕ್ಕೊಳ್ಬೇಕಾಗುತ್ತೆ. ಇದು ಇನ್ನೊಂದು ಏನಂದರೆ ಇದು ಲಿಕ್ವಿಡಿಂದನೆಲ್ಲ ಶೈನಿಂಗ್ ಇದು ಒಂದು 10 ದಿನ 15 ದಿನದ ತನಕ ಇದು ಆಗುತ್ತೆ. ಇದು ಒಂದು ಸಲ ನಾವು ಹಾಕ್ಕೊಂಡು ಇದು ನಮಗೆ ಖಾಲಿ ಆದರೆ ಇದು ಸಿಂಬಲ್ ಬರುತ್ತೆ, ಇದು ಖಾಲಿಯಾಗಿದೆ ಅಂತ ತೋರಿಸುತ್ತೆ ಡಿಶ್ ವಾಷರ್ ಫ್ರಂಟು. ಆವಾಗ ನಾವು ಉಪ್ಪಾಗಿರ್ಬೋದು ಸಾಲ್ಟು ಇದು ಸಿಂಬಲ್ ಬರುತ್ತೆ, ನಮಗೆ ಇದು ಖಾಲಿಯಾಗಿದೆ ಅಂದಾಗ ಇದು ತುಂಬಬೇಕಂತ ಬರುತ್ತೆ, ಆವಾಗ ನೋಡಿ ನಾವು ಹಾಕ್ಕೊಳ್ಬೋದು. ನೆಕ್ಸ್ಟ್ ಈಗ ಇದು ಪಾತ್ರೆ ಸಾಮಾನು ಹೇಗೆ ನಾವು ಜೋಡಿಸ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ಕಪ್ಪಾಗಿರ್ಬೋದು ಬಟ್ಲುಗಳಾಗಿರ್ಬೋದು ಉಲ್ಟಾ ಇಟ್ಕೊಳ್ಬೇಕು. ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಉಲ್ಟಾ ಇಟ್ಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ನಾವು ನೆಟ್ಟಿಗೆ ಇಟ್ಕೊಳ್ಬಾರ್ದು. ನೆಟ್ಟಿಗೆ ಇಟ್ಕೊಂಬಿಟ್ರೆ ಏನಾಗ್ತಂದರೆ ಅದು ನೀರು ಬಂದು ಅದ್ರಾಗ ತುಂಬ್ಕೊಂಬಿಡುತ್ತೆ, ಮತ್ತು ತಿರ್ಗಿ ನಾವು ತೊಳ್ಕೊಳ್ಬೇಕಾಗುತ್ತೆ. ಈ ಥರ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಳ್ಳೋದ್ರಿಂದ ಇನ್ನೊಂದು ಏನಂದರೆ ಈ ನೀರು ಇರುತ್ತಲ್ಲ ಫೋರ್ಸಾಗಿ ಕೆಳಗ್ಲಿಂದ ನೀರು ಹೊಡಿತಾ ಇರುತ್ತೆ. ಇದು ಡಿಶ್ ವಾಷರ್ನಲ್ಲಿ ಕೆಳಗ್ಲಿಂದ ಬರುತ್ತಿರ್ತದೆ ನೀರು, ಹಾಗಾಗಿ ಈ ಥರನೇ ಇಟ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಕ್ಲೀನ್ ಆಗಲ್ಲ. ಇನ್ನೊಂದೇನೆಂದರೆ ಮಿಕ್ಸಿ ಜಾರ್ ಈ ಕೆಳಗಿಂದ ಮಾತ್ರ ಹಾಕ್ಕೊಳ್ಬೇಕು ನಾವು, ಮೇಲ್ಗಡೆದು ಲಿಡ್ ಇರುತ್ತಲ್ಲ ಅದು ಹಾಕ್ಬಾರ್ದು, ಯಾಕಂದರೆ ಅದು ಗ್ಯಾಸ್ ಕಟ್ಟು ಹಾಳಾಗುತ್ತೆ, ಯಾಕಂದರೆ ಬಿಸಿ ನೀರಿಗೆ ಕೆಟ್ಟೋಗಿಬಿಡುತ್ತೆ ಗ್ಯಾಸ್ ಕಟ್ಟು. ಆಮೇಲೆ ಇದು ನೋಡಿ ಟೀದು ಕೂಡ ನೋಡಿ ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನಾವು ಉಲ್ಟನೇ ಇಟ್ಕೊಳ್ಬೇಕಾಗುತ್ತೆ, ಯಾವುದೇ ಕಾರಣಕ್ಕೆ ನೆಟ್ಟಿಗೆ ಇಟ್ಕೊಳ್ಬಾರ್ದು, ಎಲ್ಲ ಉಲ್ಟಾ ಇಟ್ಕೋಬೇಕಾಗುತ್ತೆ. ಆಮೇಲೆ ಟೀ ಬೋಗಣಿ ಕೂಡ ಅಷ್ಟೇ ನೋಡಿ, ಸ್ವಲ್ಪ ಕೆಂಪಗಾದರೆ ನಾವು ಹಾಗೆ ಇಟ್ಕೊಳ್ಬೋದು. ಟೀ ಬೋಗಣಿ ಜಾಸ್ತಿ ಕೆಂಪಗಾಗಿದ್ದರೆ ಸ್ವಲ್ಪ ತಿಕ್ಕಿ ಹಾಕ್ಕೊಳ್ಬೇಕಾಗುತ್ತೆ, ಸ್ವಲ್ಪ ತಿಕ್ಕಿ ಹಾಕ್ಕೊಂಬಿಟ್ರೆ ಅದು ತುಂಬಾ ಕ್ಲೀನ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೆ ನೀವು ನೋಡ್ಬೋದು, ನಾವು ಮನುಷ್ಯರು ಕೈಲಿಂದ ತೊಳಿತೀವಲ್ಲ ಅದಕ್ಕಿಂತ ತುಂಬಾ ಕ್ಲೀನ್ ಆಗುತ್ತೆ ಇದು, ಯಾಕಂದರೆ ಬಿಸಿ ನೀರು ಹಾಕಿ ತೊಳಿತೆ, ಸ್ಟೀಮ್ ಮಾಡುತ್ತೆ, ಎಲ್ಲ ಥರ ಕ್ಲೀನ್ ಮಾಡಿ ಆಮೇಲೆ ಡ್ರೈ ಮಾಡಿ ಇದು ಆಫ್ ಆಗುತ್ತೆ. ಇದು ಅಲ್ಲಿವರೆಗೆ ವರ್ಕಿಂಗ್ ಇರ್ತೈತಿ, ಇದಕ್ಕೆ ಫುಲ್ಲು ಡ್ರೈ ಮಾಡೋವರೆಗೆ ಹಾಗೆ ಇರುತ್ತೆ. ಹಾಗಾಗಿ ನಾವು ಕ್ಲೀನಾಗಿ ಬರುತ್ತೆ, ಹಾಗೆ ನಾವು ಬಳಸ್ಬೋದು. ಅಡುಗೆಗಾಗಲಿ ಊಟ ಮಾಡೋದು ತಟ್ಟೆಗಳೆಲ್ಲ ತೊಗೋಬೋದು. ಈಗ ಕೆಳಗಿನಲ್ಲಿ ನೋಡಿ ಸ್ಟೀಲ್ ಆಗಿರ್ಬೋದು, ಈ ಥರದ್ದು ಎಲ್ಲವೂ ಇಟ್ಕೊಳ್ಬೋದು. ಕುಕ್ಕರ್ ಕೂಡ ನೋಡಿ ನಾನು ಉಲ್ಟಾ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಸ್ಪೂನ್ದು ಮೇಲ್ಗಡೆ ಹಾಕಿದೆ ಎಲ್ಲ ಸ್ಪೂನ್ಗಳು ಈ ಥರ ನಾವು ಈಗ ಇದು ಕೂಡ ಅಷ್ಟೇ ಉಲ್ಟನೇ ಇಟ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ನಾವು ನೆಟ್ಟಿಗೆ ಇಟ್ಕೊಳ್ಬಾರ್ದು, ನೆಟ್ಟಿಗೆ ಇಟ್ಕೊಂಡ್ಬಿಟ್ರೆ ಅದು ನೀರು ಸ್ಟೋರ್ ಆಗುತ್ತೆ, ಆಮೇಲೆ ಕ್ಲೀನ್ ಆಗಲ್ಲ ಪಾತ್ರೆ. ಉಲ್ಟಾ ಇಟ್ಕೊಂಡು ಈ ಥರ ನಾವು ಎಲ್ಲ ಸ್ವಲ್ಪ ಟೈಮ್ ತಗೊತತೆ ಜೋಡಿಸೋದಕ್ಕೆ. ಈ ಥರ ಜೋಡಿಸಿಟ್ಬಿಟ್ರೆ ತುಂಬಾ ಕ್ಲೀನ್ ಆಗುತ್ತೆ. ನೀವು ನೋಡ್ಬೋದು, ಒಂದು ಸಲ ನಾವು ಬಳಕೆ ಮಾಡಿ ನೋಡಿದರೆ ನನಗಂತೂ ತುಂಬಾ ಖುಷಿಯಾಗಿದೆ, ಇಷ್ಟ ಆಗಿದೆ. ಈ ಥರ ನನಗೆ ಬಿಸಿ ನೀರು ಹಾಕಿ ತೊಳೆಯೋದ್ರಿಂದ ಕ್ಲೀನಾಗಿ ಆಗುತ್ತೆ ಪಾತ್ರೆ. ಈ ಥರ ಎಲ್ಲ ಜೋಡಿಸಿದ ನಂತರ ಮುಚ್ಚಿ ನಮಗೆ ಯಾವೊಂದು ಇದರಲ್ಲಿ ಮೋಡ್ನಲ್ಲಿ ಬೇಕೋ ಆ ಥರ ಇದ್ರಾಗೆಲ್ಲ ಇಟ್ಕೊಳ್ಬೇಕಾಗುತ್ತೆ. ನೀವು ಆಟೋಮೆಟಿಕ್ ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು, ಹೆವಿ ಇದ್ದರೆ ಹೆವಿ ಪಾತ್ರೆ ಇದ್ದರೆ ಅದೆಲ್ಲ ನೋಡಿ ನಾವು ಈ ಥರ ಅರೇಂಜ್ ಮಾಡಿ ಟೈಮ್ ಕೂಡ ನೋಡ್ಬೋದು. ನಾವು 1.5 ಗಂಟೆ ಇದೆ, 2 ಗಂಟೆ ಇದೆ, ಎಷ್ಟಾದರೂ ನೋಡಿ ಆನ್ ಮಾಡಿ ಇಟ್ಕೊಳ್ಬೇಕು. ನಾನು 1.5 ಗಂಟೆಗೆ ಇಟ್ಕೊಂಡಿದ್ದೀನಿ, ಈಗ ಆನ್ ಮಾಡ್ತಾಯಿದ್ದೀನಿ. 1.5 ಗಂಟೆ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಈಗ ನೋಡಿ ಒಂದು ಆಫ್ ಆಗಿ 1-2 ನಿಮಿಷಕ್ಕೆ ನಾನು ಆನ್ ಮಾಡ್ತಾಯಿದ್ದೀನಿ. ನೋಡಿ ಬಿಸಿ ಬಿಸಿ ಬರುತ್ತೆ ಗಾಳಿ, ಬಿಸಿ ಗಾಳಿ ಇನ್ನೂ ಸುಡ್ತಾ ಇದೆ, ಪಾತ್ರೆಗಳು ಬಿಸಿಯಾಗಿ ಇದ್ದಾವೆ.